ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಅಂತ ಆಚಾರ್ಯ ಮಧ್ವರು ಕೊಂಡಾಡಿದ್ದಾರೆ. ಭೃಗುವಿನ ವಂಶದಲ್ಲಿ ಅವತಾರ ಮಾಡಿ ಲೋಕದಲ್ಲಿರ್ತಕ್ಕಂತಹ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಲೋಕರಕ್ಷಣೆಯನ್ನು ಮಾಡಿರತಕ್ಕಂತಹ ಪರಶುರಾಮನೇ ನಿನಗೆ ನನ್ನ ವಂದನೆಗಳು ನಮನಗಳು ಅಂತಹ ವಿಶೇಷವಾಗಿರ್ತಕ್ಕಂತಹ ದಿನ. ಇದನ್ನೆಲ್ಲ ಮರೆತು ಇದು ಯಾವ ಸ್ಮರಣೆಯೂ ಇಲ್ಲದೆ ಬರಿದೇ ಸಂಪತ್ತಿನ ಆಕಾಂಕ್ಷೆಗಳಾಗಿ ಚಿನ್ನ ತಗೊಳ್ಬೇಕು, ಇವತ್ತು ಚಿನ್ನ ತಗೊಂಡ್ರೆ ಮನೆಯಲ್ಲಿ ಅದು ಕೋಳಿ ಮೊಟ್ಟೆ ಇಟ್ಟಂಗೆ 1, 4, 5, 8 ಇಡ್ತದೆ ಅಂತನ್ನೋ ಒಂದು ಭ್ರಮೆಯಿಂದ ತಿರುಗುವುದು ಅದು ಸರಿಯಲ್ಲ. ಅದು ಸನಾತನ ಧರ್ಮಕ್ಕೆ ಅಥವಾ ಈ ದಿನದ ಉದ್ದೇಶಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು. ಬಂಗಾರ ತಗೊಳ್ಳಿ, ಬೆಳ್ಳಿ ತಗೊಳ್ಳಿ, ಧರಿಸಿ, ಅದು ಬೇರೆ ವಿಷಯ, ಆದರೆ ಅದೇ ಉದ್ದೇಶ ಆಗಬಾರದು. ಈ ದಿನ ಇರುವುದು ಭಗವತ್ ಚಿಂತನೆಗೆ, ಪರಶುರಾಮದೇವನ ಅಕ್ಷಯ ತೃತೀಯದ ಗೋಚಾರದ ವಿಶೇಷವನ್ನು ತಿಳ್ಕೊಂಡು ದೇವರಿಗೂ ಗುರುಗಳಿಗೂ. ಮತ್ತು ಈ ದಿನ ಇನ್ನೊಂದು ಸಾರ್ಥ ಇದೆ. ಅಕ್ಷಯ ತೃತೀಯ ದುಷ್ಟರನ್ನು ಸಂಹಾರ ಮಾಡಿ ಅನೇಕವಾಗಿರ್ತಕ್ಕಂತಹ ಸಂಪತ್ತು ಉಳ್ಳ ಈ ಭೂಮಿಯನ್ನು, ಗೋವುಗಳನ್ನು ಸದಕ್ಷಿಣವಾಗಿ ಯೋಗ್ಯರಿಗೆ ಬ್ರಾಹ್ಮಣರಿಗೆ ದಾನವನ್ನು ಮಾಡಿರ್ತಕ್ಕಂತಹ ದಿನ. ದಾತೈವ ಸುದುರ್ಲಭಾನ್ ಅಂತಂತ ಜಗತ್ತಲ್ಲಿ ಜ್ಞಾನಿಗಳು ಸಿಗ್ತಾರೆ, ವಿವೇಕಿಗಳು ಸಿಗ್ತಾರೆ, ಬೇಕಾದಷ್ಟು ಸಂಪತ್ತು ಇರುವವರು ಸಿಗ್ತಾರೆ, ಕಲಾ ನಿಪುಣರು ಸಿಗ್ತಾರೆ. ಆದರೆ ಲೋಕದಲ್ಲಿ ದಾನಿಗಳು ಬಹಳ ಅಪರೂಪ ಅಂತಂತ ಸೂಕ್ತಿಗಳು ಹೇಳ್ತಾರೆ. ದಾನ ನನಗೇನಾದರೂ ಸಿಗ್ತದೆ ಅದರಿಂದ ಅಂತಂತ ದಾನ ಮಾಡೋರಿದ್ದಾರೆ. ನಿರ್ವ್ಯಾಜವಾಗಿ, ನಿಶ್ಚಲವಾಗಿ, ನಿರ್ಮಮತೆಯಿಂದ ದಾನವನ್ನು ಮಾಡ್ತಕ್ಕಂಥದ್ದು ಈ ಲೋಕದಲ್ಲಿ ಸಿಗೋದು ಬಹಳ ಕಷ್ಟ, ಬಹಳ ಅಪರೂಪ ಅಂತಂತ. ಹಾಗಾಗಿ ಅಂತಹ ದಾನವನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟಂಥದ್ದು. ಏನಾದರೂ ಕೊಟ್ಟರೆ ಅದು ನಿರ್ಮಮತೆಯಿಂದ ಕೊಡಬೇಕು. ಅದು ಎಷ್ಟೇ ಕಡಿಮೆ ಬೆಲೆ ಉಳ್ಳದ್ದಾಗಲಿ ಅಥವಾ ದೊಡ್ಡದ್ದಾಗಲಿ, ಅಂತಹ ದಾನವನ್ನು ಧರ್ಮವನ್ನಾಗಿ ಆಚರಣೆಗೆ ತಂದಂತಹ ದಿನ. ಭೂಮಿಯನ್ನೇ ದಾನ ಮಾಡೋದು ಅಂತಂತಂದರೆ ಅದು ಕಲ್ಪನೆಗೆ ನಿಲ್ಕೋದು ಕಷ್ಟ, ಆಯಿತಾ. ಆದರೂ ಕೂಡ ಕಥೆ, ಒಂದು ದೊಡ್ಡ ಕಥೆ ಇರ್ತದೆ. ಆದರೆ ಆ ದೊಡ್ಡ ಕಥೆಯೆಲ್ಲ ನಮಗೆ ದೊಡ್ಡ ವಿಷಯ ಆಗಬಾರ್ದು. ಆ ಕಥೆಯಲ್ಲಿ ಏನೋ ಒಂದು ಸಾರ ಇರ್ತದೆ. ಭಗವಂತನ ಅವತಾರ, ಅವನು ಲೋಕವನ್ನು ರಕ್ಷಣೆ ಮಾಡಿರ್ತಕ್ಕಂತಹ ಕೃಪೆ, ಈ ಎಲ್ಲದರ ಹಿಂದೆ ಇರತಕ್ಕಂಥ ಏನೋ ಒಂದು ವಿಶೇಷ ಅಂತಂದರೆ ದಾನವನ್ನು ಕೊಟ್ಟಂತ. ಹೋಗಲಿ, ಆ ಕೊಟ್ಟಂತಹ ದಾನ ಇಸ್ಕೊಂಡಂತಹ ಆ ಕಶ್ಯಪ ಋಷಿಗಳಾಗಲಿ, ಋಷಿ ಸಮೂಹವಾಗಲಿ, ಅವರೂ ಕೂಡ ತಮ್ಮಲ್ಲಿ ಇಟ್ಟುಕೊಂಡು ತಾವು ರಾಜರಾಗಿ ವೈಭೋಗವನ್ನು ಪಡಲಿಕ್ಕೋಸ್ಕರ ಅಲ್ಲ, ಅದನ್ನು ಪುನಃ ಯೋಗ್ಯರಿಗೆ ಮತ್ತು ರಾಜರಿಗೆ ಅದನ್ನು ಭೂಮಿಯನ್ನು ಪಾಲನೆ ಮಾಡಿಕೊಳ್ಳಲಿಕ್ಕೆ ಪುನಃ ಕೊಟ್ಟು ಹೊರಟು ಹೋದರು. ಇದು ನಿಸ್ಪೃಹತೆ ಅಂತಂತಂದರೆ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದರೆ, ನಾವು ಬಂಗಾರವನ್ನು ತಗೊಳ್ಳೋಣ, ಬೆಳ್ಳಿಯನ್ನು ತಗೊಳ್ಳೋಣ, ಅದನ್ನು ದೇವರಿಗಿಟ್ಟು ಪೂಜೆ ಮಾಡಿ ಧರಿಸ್ಕೊಂಡು ಇದೆಲ್ಲವೂ ಸರಿ, ಆದರೆ ಅದೇ ಉದ್ದೇಶ ಆಗಬಾರ್ದು. ನಾವು ಅವತ್ತು ಏನೋ ಕಿಂಚಿತ್ತಾಗಿರ್ತಕ್ಕಂತಹ ದಾನವನ್ನು ಮಾಡಬೇಕು. ಯೋಗ್ಯರಾಗಿರ್ತಕ್ಕಂತಹ ಪುರೋಹಿತರಿಗೆ, ಯೋಗ್ಯರಾಗಿರ್ತಕ್ಕಂತಹ ತಪಸ್ವಿಗಳಿಗೆ, ಅದನ್ನೇ ಸ್ವಾಧ್ಯಾಯ, ಪ್ರವಚನ, ವ್ರತ, ನೇಮ, ನಿಷ್ಠೆ ಅಂತಂತ ಇರತಕ್ಕಂತಹ ಒಂದು ಜನರಿಗೆ ಯಥಾಶಕ್ತಿ ನಾವು ಅವತ್ತು ಏನಾದರೂ ಒಂದು ಪರಶುರಾಮ ದೇವನ ಹೆಸರಲ್ಲಿ ದಾನವನ್ನು ಮಾಡಿ ಕೈ ಮುಗಿಬೇಕು. ಗುರು, ಮಾತಾ, ಪಿತರು, ಹಿರಿಯರು, ಜ್ಞಾನಿಗಳು ಇಂತಹವರ ಆಶೀರ್ವಾದವನ್ನು ತಗೊಳ್ತಕ್ಕಂತಹ ದಿನ ಅಕ್ಷಯವಾಗಿರ್ತಕ್ಕಂತಹ ಫಲ ಬರ್ತದೆ. ಹಾಗಾಗಿ ಇಷ್ಟು ಎಲ್ಲವೂ ಕೂಡ ಅಕ್ಷಯವಾಗಿರ್ತಕ್ಕಂಥ ಜ್ಞಾನ, ಸಂಪತ್ತು, ಭಗವಂತನ ಅನುಗ್ರಹ ಇದೆಲ್ಲವನ್ನು ಸಂಪಾದನೆ ಮಾಡಬಹುದಾಗಿರ್ತಕ್ಕಂತಹ ವಿಶೇಷದಲ್ಲಿ ವಿಶೇಷ ದಿನ ಅಕ್ಷಯ ತೃತೀಯವಾಗಿದೆ ಅಂತಂತ ಹೇಳಿ, ಇನ್ನು ಈ ಅಕ್ಷಯ ತೃತೀಯದಲ್ಲಿ ರವಿಚಂದ್ರರು ಉಚ್ಚರಾಗಿ ಇರತಕ್ಕಂತಹ
ವಿಶೇಷ ದಿನ. ಇದರ ರಾಶಿ ಫಲವನ್ನು ಕೂಡ ಮುಂದೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.